ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಇದು 3ನೇ ದಿನ ನೋಡಿ. ಸೊ ಇವತ್ತು ಅವರು ಮನೆಯಲ್ಲೇ ಇದ್ದರು. ಶಿಫ್ಟ್ ವೈಸ್ ಇರುತ್ತಲ್ಲ, ಆ್ಯಂಡ್ ನಿಮಗೆ ಹೇಳಿದ್ದೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆ ಅವರು ಮಾಡ್ತಾ ಇದ್ದಾರೆ ಅಂತ. ಸೊ ಏನಾಗುತ್ತೆ ಅಂತಂದರೆ ಅವ್ರದ್ದು ಶಿಫ್ಟ್ ವೈಸ್ ಇರುತ್ತೆ. ಅಂದರೆ ಒಂದು ಸಲ ಮಾರ್ನಿಂಗ್ ಡ್ಯೂಟಿ ಇರುತ್ತೆ, ಒಂದು ಸಲ ನೈಟ್ ಡ್ಯೂಟಿ ಇರುತ್ತೆ, ಒಂದು ಸಲ ಮಧ್ಯಾಹ್ನ ಡ್ಯೂಟಿ. ಸೊ ಹಾಗಾಗಿ ಸ್ವಲ್ಪ ತಿನ್ನೋ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ನಾನೇನು ತೊಗೊಳ್ತಿರ್ತೀನಿಲ್ಲ ಅದನ್ನೇ ಅವರು ತೊಗೊಳ್ಳೋದು, ಬೇರೆ ಏನು ಎಕ್ಸ್ಟ್ರಾ ಏನು ತೊಗೊಳ್ಳೋದಿಲ್ಲ. ಸಮ್ಟೈಮ್ಸ್ ಅವ್ರಿಗೆ ಹೊಟ್ಟೆ ಹಶ್ವಾದಾಗ ಅವರು ಹೆಲ್ದಿ ಸ್ನ್ಯಾಕ್ಸ್ನ ತೊಗೊಳ್ತಾರೆ. ಹೇಳಿದ್ನಲ್ಲ, ಕ್ಯಾರೆಟು, ಸೌತೆಕಾಯಿ ಅಥವಾ ಡ್ರೈ ಫ್ರೂಟ್ಸು ಆ ಥರದನ್ನ ತೊಗೊಳ್ತಾರೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಒಂದು ಡಿಟಾಕ್ಸ್ ಜ್ಯೂಸನ್ನ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಆರೆಂಜ್ ತೊಗೊಂಡಿದ್ದೀನಿ. ಇಲ್ಲಿ ಇಬ್ಬರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿನೇ ಕ್ವಾಂಟಿಟಿ ಒಬ್ಬರಿಗೆ ಮಾಡ್ಕೊಳ್ಳೋಂಗಿದ್ರೆ ಇದರಲ್ಲಿ ಅರ್ಧ ತೊಗೊಳ್ಳಿ ಸಾಕು. ಒಂದು ಆರೆಂಜ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು ಆ್ಯಂಡ್ ಸ್ವಲ್ಪ 2 ಇಂಚಷ್ಟು ಹಸಿ ಶುಂಠಿ ಆ್ಯಂಡ್ ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾಗತ್ತೆ. ಅವ್ರ ಮನೆಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ಈ ಡೇ ಅಂತೂ ನನಗೆ ಬೆಳಗ್ಗೆನೇ ಫುಲ್ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಯಾಕಂತೇಳಿ ಇವಾಗ ತಿಳಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನು ತೋರಿಸಿದ್ನಲ್ಲ ಡಿಟಾಕ್ಸ್ ಜ್ಯೂಸಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ, ಅವೆಲ್ಲನೂ ಅಷ್ಟೇ ಒಂದು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫುಲ್ ಏನಂತ ಹೇಳ್ತಾರೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ದಟ್ ಅದರಲ್ಲಿ ಜಾಸ್ತಿ ಫೈಬರ್ ಹೋಗ್ದೇ ಇರಲಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾಟ್ ಬರ್ನಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ ಲೆಮನು. ಇದರಲ್ಲಿ ತೋರಿಸಿರುವಂಥ ಏನು ಡಿಟಾಕ್ಸ್ ಜ್ಯೂಸ್ ಇದೆಯಲ್ಲ, ನಮ್ಮ ಬಾಡಿನ ಕ್ಲೆನ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಈ ಆರೆಂಜ್ ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿನೇ ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬ ಲೋ ಕ್ಯಾಲರಿ ಇರುವಂಥ ಡಿಟಾಕ್ಸ್ ಜ್ಯೂಸು. ಸೊ ಖಂಡಿತ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದು ಸಲ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡಿದ್ದೆ ಅಂದರೆ ಜೋಳದ ದೋಸೆ ಮಾಡಿದ್ದೆ. ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಹೇಳಿದಾಗ ರೆಸಿಪಿನ ತೋರಿಸಿ ನಮ್ಮ ಜೊತೆ ಅಂತ ಕೇಳಿದ್ರಿ. ಸೊ ಈ ಸಲ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 1 ಗ್ಲಾಸಷ್ಟು ಜೋಳ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಮುಕ್ಕಾಲು ಗ್ಲಾಸಷ್ಟು ಬ್ರೌನ್ ರೈಸ್ನ ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನಾನೇನು ಮಾಡ್ತಿದ್ದೆ ಅಂದರೆ ನಾರ್ಮಲ್ ವೈಟ್ ರೈಸ್ ಇರುತ್ತಲ್ಲ, ಬಿಳಿ ಅಕ್ಕಿ, ಅದನ್ನೇ ನಾರ್ಮಲ್ ರೈಸ್ನೇ ತೊಗೊಳ್ತಿದ್ದೆ. ಬಟ್ ಈ ಸಲ ಬ್ರೌನ್ ರೈಸ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ದೋಸೆ ಹಿಟ್ಟನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಿರಲ್ಲ ಅದೇ ಥರ. ಬಟ್ ಇಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿ ಎಷ್ಟು ತೊಗೊತಿರಲ್ಲ ಅದರಲ್ಲಿ ಅರ್ಧ ಅಕ್ಕಿ ತೊಗೊಳ್ಳಿ, ಅರ್ಧ ಜೋಳ ತೊಗೊಳ್ಳಿ ಅಷ್ಟೇ. ನೀವು ಬ್ರೌನ್ ರೈಸೇ ತೊಗೋಬೇಕು ಅಂತ ಏನಿಲ್ಲ, ನಾರ್ಮಲ್ ವೈಟ್ ರೈಸೂ ತೊಗೋಬೋದು, ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆ ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ 2ರಿಂದ 3 ಸಲ ತೊಳ್ಕೊಂಡ್ಬಿಟ್ಟು ಸುಮಾರು ಒಂದು 10 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಯಾಕಂದರೆ ಜೋಳ ಹಾಕಿರ್ತೀವಲ್ಲ, ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆಸ್ಬೇಕಾಗತ್ತೆ. ಬೆಳಗ್ಗೆನೇ ಬೇಗ ಹಾಕ್ಕೊಂಡ್ಬಿಟ್ರೆ ನೀವು ನೈಟ್ಗೆಲ್ಲ ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಸೊ ಈಗ 1 ಹಿಡಿಯಷ್ಟು ಅವಲಕ್ಕಿನ ಇದೂ ಅಷ್ಟೇ ಬ್ರೌನ್ ಅವಲಕ್ಕಿ ಇತ್ತು, ಕೆಂಪು ಅವಲಕ್ಕಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ನಾರ್ಮಲ್ ಅವಲಕ್ಕಿ, ಬಿಳಿ ಅವಲಕ್ಕಿ ಆದರೂ ತೊಗೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಇನ್ನು ನೀವು ನಾರ್ಮಲ್ ದೋಸೆ ತೊಗೊಳೋದಕ್ಕಿಂತ ಈ ಥರ ಜೋಳದ ಮಿಕ್ಸ್ ಮಾಡಿಕೊಂಡು ತೊಗೊಳೋದ್ರಿಂದ ನಮಗೆ ಏನಂತ ಹೇಳ್ತೀವಿ, ಫೈಬರ್ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಲ್ದಿ ವೇಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನೋಡಿ, ಈಗ ಹಿಟ್ಟೆಲ್ಲ ನೈಟೇ ರುಬ್ಬಿಟ್ಕೊಂಡಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಎದ್ದು ನೋಡಿದಾಗ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಏನಂತ ಹೇಳ್ತೀವಲ್ಲ, ಚೆನ್ನಾಗಿ ಉಬ್ಕೊಂಡಿತ್ತು. ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ನೋಡಿ ಖುಷಿಯಾಗ್ಬಿಡ್ತು, ಅಬ್ಬಾ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ಅಂತ ಅಂದ್ಕೊಂಡು. ಸೊ ಮಾರ್ನಿಂಗ್ ಟೈಮು ಎದ್ದು ಇದರಲ್ಲಿ ಸ್ವಲ್ಪ ಇದು ಫುಲ್ ಮಾಡ್ಕೊಳ್ಳೋದಿಲ್ಲ. ನಾನು ಯಾವಾಗಿದ್ರೂ ದೋಸೆ ಒಂದು 2ರಿಂದ 3 ದಿನಕ್ಕಾಗುವಷ್ಟು ಹಿಟ್ಟನ್ನ ರುಬ್ಬಿಟ್ಕೊಳ್ತೀನಿ. ಆರಾಧ್ಯನ ಬಾಕ್ಸಿಗೂ ಆಗುತ್ತೆ, ಒಂದಿನ ಪಡ್ಡು, ಒಂದಿನ ದೋಸೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಟ್ಕೊತೀನಿ.
ಸೊ ಅದು ಪ್ರೊಸೀಜರೆಲ್ಲ ಮಾಡಿಟ್ಕೊಂಡಿದ್ದೀನಿ. ಇದು ಜೋಳದ ದೋಸೆ ಆ್ಯಂಡ್ ಇದಕ್ಕೆ ಚಟ್ನಿನ ಪ್ರಿಪೇರ್ ಮಾಡಿಟ್ಕೊಳ್ತೀನಿ. ಆಮೇಲೆ ನಿಮಗೆ ದೋಸೆ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ, ಆಯಿತಾ. ಈಗ ಈ ರೆಸಿಪಿನ ರೀಸೆಂಟಾಗಿಯೇ ತೋರಿಸಿದ್ದೆ. ಚಟ್ನಿ ಏನು ಅಂತ ಹೇಳ್ತೀವಿ, ದೋಸೆಗೆ, ಚಪಾತಿಗೆ, ಪರೋಟಾಗೆ, ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಡಲೆ ಅಂದರೆ ಶೇಂಗಾ ಚಟ್ನಿಗಿಂತೂ ತೆಂಗಿನಕಾಯಿ ಚಟ್ನಿಗಿಂತೂ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನ್ ಆಗಿ ಅಂತಲೂ ಹೇಳಿದ್ನಲ್ಲ. ಅದೇ ರೆಸಿಪಿನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ತುಂಬ ಜನ ಆ ರೆಸಿಪಿ ಸಿಕ್ಕಿಲ್ಲ, ಇಲ್ಲಾಂದರೆ ನೋಡಿಲ್ಲ ಅಂತ ಹೇಳ್ತಿರ್ತಿರಲ್ಲ. ಹಾಗಾಗಿ ಹೇಗೋ ಮಾಡ್ತಾ ಇದ್ದೀನಿಲ್ಲ, ಬ್ರೀಫಾಗಿ ಸ್ವಲ್ಪ ತೋರಿಸ್ಬಿಡೋಣ ಅಂತ. ಇದರಲ್ಲಿ ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೊದಲೇ ನೀವು ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ, ಒಂದು 20 ನಿಮಿಷ ಆದರೂ. ಸೊ ಸಾಫ್ಟ್ ಆಗುತ್ತೆ. ಸೊ ಮೇಯ್ನಾಗಿ ಬೇಕಾಗಿರೋದು ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮ್ಯಾಟೊ ಈ ರೆಸಿಪಿಗೆ, ಆ್ಯಂಡ್ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಸೊ ಉದ್ದಿನಬೇಳೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ನನಗೆ ಉದ್ದಿನಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂಥೇಳಿ ಬ್ಯಾಡಗಿ ಮೆಣಸಿನ್ಕಾಯಿ ಏನಿದೆಯಲ್ಲ ಅದನ್ನು ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಇಷ್ಟೊಂದೆಲ್ಲ ತೊಗೊಳೋದು ಬೇಕಾಗಿಲ್ಲ. ಅದೇ ಹೇಳಿದ್ನಲ್ಲ, 8ರಿಂದ 10 ತೊಗೊಂಡ್ರೆ ಸಾಕು. ಟೊಮ್ಯಾಟೊ ಇಲ್ಲಿ ನಾನು ಒಂದು ದೊಡ್ಡ ಟೊಮ್ಯಾಟೊ 6 ತೊಗೊಂಡಿದ್ದೀನಿ. 6 ದೊಡ್ಡ ಟೊಮ್ಯಾಟೊಗಳ್ನ ತೊಗೊಂಡಿದ್ದೀನಿ. ಕೆಂಪಾಗಿರಬೇಕು ಚೆನ್ನಾಗಿ, ಅರ್ಥ ಆಯ್ತಾ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ನಲ್ಲ ಅದನ್ನೆಲ್ಲ ನೋಡಿಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಆರಿದ್ಮೇಲೆ ಅದನ್ನು ನೀವು ಚಟ್ನಿ ಮಾಡ್ಕೊಂಡ್ಬಿಡಿ. ಜುರಿ ಜುರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ದೋಸೆಗೆ ಬನ್ನಿ. ಸೊ ದೋಸೆ ನೋಡಿ, ನಾನು ನಾರ್ಮಲಾಗಿ ದೋಸೆ ಹಾಕಿದ್ದೀನಿ, ಹೇಗಾಗುತ್ತಲ್ಲ ಅದೇ ಥರ. ಈಗ ದೋಸೆ ತೆಗಿಯೋಕ್ಕೆ ಹೋಗ್ತೀನಿ, ಬರ್ತಾಯಿಲ್ಲ. ಪಡ್ಡು ಹಾಕಿದ್ದೀನಿ, ಒಂದು 2-3 ದೋಸೆ ಹಾಕಿದೆ, ಬರಲಿಲ್ಲ. ಪಡ್ಡು ಹಾಕಿದೆ, ಬರಲಿಲ್ಲ. ಅಯ್ಯೋ ಎಷ್ಟು ಕಷ್ಟಪಟ್ಟು ಮಾಡಿದೆ, ಹಿಟ್ಟು ಎಷ್ಟೊಂದೆಲ್ಲ ವೇಸ್ಟ್ ಆಯಿತು. ಅಯ್ಯೋ ನಾರ್ಮಲಾಗಿ ಬ್ರೌನ್ ರೈಸ್ ಯಾಕೆ ಹಾಕೋಕ್ಕೋದೆ, ಮಾಮೂಲು ರೈಸೇ ಹಾಕ್ಬಿಟ್ಟಿದ್ರೆ ಆಗ್ತಿತ್ತು ಅಂತ ಎಷ್ಟು ಪೇಚಾಡಿಕೊಂಡೆ. ಆಮೇಲೆ ಒಂದು ಸಲ ನೋಡೋಣ ತಡಿ ಅಂಥೇಳಿ ಬೇರೆ ಹಂಚು ತರಿಸ್ಕೊಂಡು ನಮ್ಮ ಫ್ರೆಂಡ್ ಹತ್ರ ಆ ಬೇರೆ ದೋಸೆ ಹಂಚಲ್ಲಿ ಹಾಕಿದೆ. ಅದರಲ್ಲೂ ಸ್ಟಾರ್ಟಿಂಗ್ 2 ದೋಸೆ ಬರಲಿಲ್ಲ, ಏನೋ ಅಂಟ್ಕೊಂಡು ಹೋಗ್ತಾಯಿತ್ತು. ಏನು ಮಿಸ್ಟೇಕ್ ಆಗಿದೆ, ಏನಾದರೂ ಏನು ಅವಲಕ್ಕಿ ಏನಾದರೂ ಜಾಸ್ತಿ ಹಾಕಿದ್ನಾ ಅಂತ ನೋಡೋಣ ಟ್ರೈ ಮಾಡೋಣ ಹಂಗೆ ಅಂಥೇಳಿ ಮಾಡಿದೆ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ದೋಸೆಗಳು ಬರ್ತಾ ಇದ್ದಾವೆ ಅಂತ. ನಾನು ಇಲ್ಲಿ ಏನು ಟ್ರಿಕ್ ಫಾಲೋ ಮಾಡಿದೆ ಅಂದರೆ, ಹಂಚಿಗೆ ನಾನು ಈರುಳ್ಳಿನ ಸವರ್ತೀವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನೂ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಅದನ್ನು ಸವರ್ಬಿಟ್ಟು ಅದ್ರ ಮೇಲೆ ದೋಸೆ ಹಾಕಿದ್ದೀನಿ. ಸೊ ಆವಾಗ ನನಗೆ ಪರ್ಫೆಕ್ಟಾಗಿ ಬಂದವು ದೋಸೆ. ಫಸ್ಟು ಬರ್ತಾವೋ ಇಲ್ಲೋ ಅಂಥೇಳಿ ಸ್ವಲ್ಪ ಊತಪ್ಪನ ಥರ ಸ್ವಲ್ಪ ದಪ್ಪ ಹಾಕಿದೆ, ಬಂದವು. ಆಮೇಲೆ ನೋಡೋಣ ತೆಳುವಾಗಿ ಹಾಕಿ ನೋಡೋಣ ಅಂತ ಫುಲ್ ತೆಳುವಾಗಿ ಹಾಕಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎದ್ದು ಬರ್ತಾ ಇದ್ದಾವೆ. ನೋಡಿ ನನಗಂತೂ ಫುಲ್ಲು ಖುಷಿ ಆಗಿಬಿಟ್ಟಿತ್ತು. ಸ್ಟಾರ್ಟಿಂಗಲ್ಲಿ ಹಿಂಗೆ ಆಗೋಗಿತ್ತಲ್ಲ, ಸ್ವಲ್ಪನೂ ದೋಸೆನೇ ಬರ್ತಿರಲಿಲ್ಲ, ಏನೂ ಬರ್ತಿರಲಿಲ್ಲ ಅಂತ ಮೂಡೆಲ್ಲ ಅಪ್ಸೆಟ್ ಆಗಿಬಿಟ್ಟಿತ್ತು. ಎಷ್ಟೊಂದು ಅದು ಬೇರೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಇವ್ರು ಬೇರೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ನನಗೆ, ಏನಾದರೂ ತಿನ್ನೋದಕ್ಕೆ ಕೊಡು ಅಂತ. ಹಿಂಗೆ ಆಗೋಯ್ತು ನೋಡಿ. ಬಟ್ ಕೊನೆಗೂ ರೆಸಿಪಿ ತುಂಬ ಚೆನ್ನಾಗಿ ಬಂತು. ಹಾಗಾಗಿನೇ ಹೇಳೋದು, ಯಾವುದಾದ್ರೂ ಬರ್ತಿಲ್ಲ ಅಂತಂದರೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ಬರುತ್ತೆ, ಟ್ರೈ ಮಾಡಿ. ಮೇ ಬಿ ಹಂಚ್ ಮಿಸ್ಟೇಕೋ ಇಲ್ಲ ಅಂತಂದರೆ ಅವಲಕ್ಕಿ ಏನಾದರೂ ಸ್ವಲ್ಪ ಜಾಸ್ತಿ ಆಗಿದ್ರೂ ಅಂಟ್ಕೊಳ್ತವೆ. ಹಂಗಾಗಿನೇ ಜಾಸ್ತಿ ಬೇಡ ಅವಲಕ್ಕಿ, ಒಂದು ಹಿಡಿಯಷ್ಟು ತೊಗೊಳ್ಳಿ ಸಾಕು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ನಂದು ಜೋಳದ ದೋಸೆದು ಕತೆ. ಸೊ ಮಾರ್ನಿಂಗ್ ಟೈಮಲ್ಲಿ ನಾನು ಈ 2 ಜೋಳದ ದೋಸೆನ ತೊಗೊಂಡಿದ್ದೆ. ತುಂಬಾ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ತುಂಬ ಒಳ್ಳೆ ಟೇಸ್ಟೂ ಕೊಡುತ್ತೆ. ನೀವು ನಾರ್ಮಲ್ ದೋಸೆ ಹಾಕ್ಕೊಳ್ತಿರಲ್ಲ, ಅದಕ್ಕಿಂತ ಒಂಚೂರು ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ನಾನು 2 ದೋಸೆನ ತೊಗೊಂಡಿದ್ದೀನಿ. ನಾರ್ಮಲ್ ದೋಸೆ, ಅಕ್ಕಿ ದೋಸೆ ತಿನ್ನೋದಕ್ಕಿಂತ ಈ ಥರ ಮಾಡಿರೋವಂಥ ದೋಸೆನ ತೊಗೊಳೋದ್ರಿಂದ ತುಂಬ ಹೊತ್ತು ಹೊಟ್ಟೆ ಹಶ್ವಾಗೋದಿಲ್ಲ ಆ್ಯಂಡ್ ತುಂಬ ಹೆವಿ ಅನಿಸುತ್ತೆ. ಸೊ ಹಾಗಾಗಿನೇ ನಾನು ಮಧ್ಯಾಹ್ನ ಏನೂ ಅಷ್ಟೊಂದು ಹೊಟ್ಟೆ ಹಶ್ವಾಗಿರಲಿಲ್ಲ, ಬಟ್ ಹಾಗೆ ಬಿಟ್ಟರೆ ಇನ್ನೂ ಈವ್ನಿಂಗಿಗೆಲ್ಲ ತುಂಬ ಹೊಟ್ಟೆ ಹಶ್ವಾಗುತ್ತೆ, ಬೇಡ ಅಂದ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಬೌಲಷ್ಟು ವೈಟ್ ರೈಸ್ನ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ.
ಆ್ಯಂಡ್ ಹೇಳಿದ್ನಲ್ಲ ಮಾರ್ನಿಂಗ್ ತೋರಿಸಿರೋಂಥ ಚಟ್ನಿ ಏನಿತ್ತಲ್ಲ ಟೊಮ್ಯಾಟೊ ಆ್ಯಂಡ್ ಅದರಲ್ಲಿ ಹೇಳೋದು ಮರ್ತಿದೆ, ಅಲ್ಲನೂ ಹಾಕಿಬಿಡಿ. ಸ್ವಲ್ಪ ಅಲ್ಲ ಹಾಕಿದರೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆ ಚಟ್ನಿನ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಎಷ್ಟು ಒಳ್ಳೆ ಕಾಂಬಿನೇಷನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅಲ್ಲದ ಹಸಿ ಶುಂಠಿ ಅಂತ ಹೇಳ್ತೀವಲ್ಲ ಅದರದ್ದು ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡಿದ್ದೀನಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ. ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ತಿನ್ನಲಾರ್ದೆ ಇರೋದಕ್ಕೂ ಆಗೋದಿಲ್ಲಲ್ಲ. ಏನೇ ತಿಂದರೂ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ. ಆ್ಯಂಡ್ ಇದ್ರ ಜೊತೆ ಫೈಬರ್ ಸಿಗಬೇಕು ನಮಗೆ. ಯಾವ ಮೀಲಲ್ಲಾದರೂ ನಮಗೆ ಫೈಬರ್ ತುಂಬಾ ಇಂಪಾರ್ಟೆಂಟ್, ಫೈಬರ್ ಮತ್ತು ಪ್ರೋಟೀನು. ಸೊ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಇಲ್ಲಿ ಸಲಾಡ್ ಹಸಿ ತರಕಾರಿಗಳನ್ನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಲ್ಲೂ ಅಷ್ಟೇ, ಈ ಪ್ಲೇಟ್ ನೋಡೋದಕ್ಕೆ ನಿಮಗೆ ತುಂಬ ಚಿಕ್ಕದು ಅನ್ನಿಸ್ಬೋದು, ಅಂದರೆ ಏನಪ್ಪ ಇಷ್ಟೇ ಊಟನ ಅಂತ ಅನ್ನಿಸ್ಬೋದು. ಬಟ್ ನೀವು ಏನು ಈ ತರಕಾರಿಗಳ ಜೊತೆ ಎಲ್ಲ ತಿಂತೀರಲ್ಲ, ಹೊಟ್ಟೆ ತುಂಬಾ ಫಿಲ್ಲಿಂಗ್ ಅನಿಸುತ್ತೆ. ಹಾಗಾಗಿನೇ ಹೇಳೋದು, ನೀವು ಈ ಥರ ಬರೀ ಅನ್ನ ಚಟ್ನಿ ಇಟ್ಕೊಂಡ್ಬಿಟ್ರೆ ಒಂದು 2 ನಿಮಿಷದಲ್ಲೇ ತಿಂದುಬಿಡ್ತೀವಿ ತಾನೇ. ಬಟ್ ಈ ಥರ ತರಕಾರಿಗಳ ಜೊತೆ ಹಸಿ ತರಕಾರಿ ಸಲಾಡ್ನ ಇನ್ಕ್ಲೂಡ್ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ ಅಂದರೆ ನಾವು ನಿಧಾನವಾಗಿ ತಿಂತೀವಿ. ಆ್ಯಂಡ್ ಇದರಿಂದ ಸಿಗುವಂಥ ಫೈಬರ್ ಹೆಚ್ಚಾಗಿ ಸಿಗುತ್ತೆ, ಅಂದರೆ ನಾರಿನಾಂಶ. ಸೊ ಹಾಗಾಗಿನೇ ನಮಗೆ ತುಂಬ ಹೊಟ್ಟೆ ಹಶ್ವಾಗೋದಿಲ್ಲ ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಟ್ರಿಕ್ನೆಲ್ಲ ಫಾಲೋ ಮಾಡಿ ನೀವು, ಆಯಿತಾ. ಆ್ಯಂಡ್ ಈಗ ಬಂದುಬಿಟ್ಟು ನೈಟ್ ಮತ್ತು ಅದೇ ಹೆಸರು ಕಾಳಿಂದು ಸಲಾಡು. ಬಟ್ ಮೊನ್ನೆ ತೋರಿಸಿದ್ನಲ್ಲ ಆ ಥರ ಸಲಾಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಹೆಸರು ಕಾಳನ್ನ ತೊಗೊಂಡು ಅದಕ್ಕೆ ಏನಪ್ಪ ಇದೇ ಸಲಾಡ್ ತಿನ್ನಬೇಕಾ ಅಂತ ಏನಿಲ್ಲ, ಜಸ್ಟ್ ನಾನು ತೊಗೊಳ್ಳೋದೇ ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಏನು ಇಷ್ಟನೋ ಅದು ತೊಗೊಳ್ಳಿ, ಬಟ್ ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ ಕ್ವಾಂಟಿಟಿ. ಆ್ಯಂಡ್ ನೀವು ಯೂಸ್ ಮಾಡೋವಂಥ ಆಯಿಲು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು ಅಷ್ಟೇ. ಬೇರೆ ಏನು ಬೇಕಿದ್ದರೂ ತಿನ್ಬೋದು, ಇದೇ ತಿನ್ನಬೇಕಂತ ಏನೂ ಇಲ್ಲ. ಅರ್ಥ ಆಯಿತಾ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ಕಿಪ್ ಮಾಡ್ಬೋದು, ಹಾಕ್ಕೋಬೇಕಂತ ಏನೂ ಇಲ್ಲ. ಇದರಲ್ಲಿ ಬೇಕಿದ್ರೆ ಪೆಪ್ಪರ್ ಪೌಡ್ರನ್ನೂ ಹಾಕ್ಕೊಳ್ತಾರೆ, ಚಾಟ್ ಮಸಾಲನೂ ಹಾಕ್ಕೊಳ್ತಾರೆ. ಸೊ ನಿಮ್ಮ ಇಷ್ಟ ಅದು. ಸ್ವಲ್ಪ ನಾನು ಉಪ್ಪು ಹಾಗೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತುರಿದಿರೋವಂಥ ಕ್ಯಾರೆಟು ಆ್ಯಂಡ್ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಬೀಟ್ರೂಟ್ ಬೇಕಿದ್ದರೂ ಹಾಕ್ಕೊಳ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ಕೊಳ್ತಾರೆ ಚಿಕ್ಕದಾಗಿ, ಅಥವಾ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾರೆ. ಸೊ ಅವ್ರವ್ರ ಇಷ್ಟ, ನಿಮಗೆ ಯಾವ ರೀತಿಯಾಗಿ ಈ ಸಲಾಡನ್ನ ಬೇಕಿದ್ರೂ ಮಾಡ್ಕೊಳ್ಬೋದು. ಆ್ಯಂಡ್ ಸಲಾಡ್ ಅಂದಮೇಲೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಖಾರ ಆಗಿದ್ದರೆ ಟೇಸ್ಟ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಲೆಮನ್ ಜ್ಯೂಸ್ ಅನ್ನೋದು ನಮ್ಮ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿನೇ ನಾನು ಖಂಡಿತ ಡೈಲಿ 1 ಲೆಮನ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದರಿಂದ ಏನು ಬ್ರೆಸ್ಟ್ ಫೀಡಿಂಗಿಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆ್ಯಂಡ್ ನಾನಿಲ್ಲಿ ತೋರಿಸೋವಂಥ ಯಾವುದೇ ಫುಡ್ ಆಗಲಿ ನಮಗೆ ಬ್ರೆಸ್ಟ್ ಫೀಡಿಂಗಿಗೆ ಎಫೆಕ್ಟ್ ಆಗೋದಿಲ್ಲ ನೋಡಿ. ಆಲ್ಮೋಸ್ಟ್ ಲಡ್ಡು ಈಗ 10 ಮಂತ್ಸ್ ಇದ್ದಾನೆ, ಅವನಿಗೆ ಆರಾಮಾಗಿ ಊಟ ಮಾಡ್ತಾನೆ ಅವನು. ಸೊ ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿನೇ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ಕಂಪಲ್ಸರಿ ನೀವು ಸಾಲಿಡ್ಸ್ನೆಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಈ ಡಯಟ್ನ ಫಾಲೋ ಮಾಡ್ಬೋದು, ನಾನು ತೋರಿಸುವಂಥ ಡಯಟ್. ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ಹುರಿದಿರುವಂಥ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಲೆ ಕೊನೆಯದಾಗಿ ಸ್ವಲ್ಪ ದಾಳಿಂಬ್ರೆ ಹಾಕ್ಕೊಂಡ್ಬಿಟ್ಟು, ಇದಕ್ಕೆ ಬೇಕಿದ್ರೆ ನೀವು ಕಾರ್ನ್, ಏನು ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ, ಕುದಿಸಿರುವಂಥ ಸ್ವೀಟ್ ಕಾರ್ನು ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಏನು ಆ್ಯಪಲ್ ಪೀಸಸ್ ಅದ್ರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ನಮ್ಮ ಚಾಯ್ಸ್ ಅದು, ಆ ಥರ ಎಲ್ಲ ಮಾಡ್ಕೊಂಡು ತೊಗೊಳ್ಳೋದು. ಸೊ ಈ ಥರ ನನಗೆ ಕಲರ್ಫುಲ್ಲಾಗಿ ಸಲಾಡ್ನ ತೊಗೊಂಡ್ರೆ ಎಷ್ಟೋ ಫಿಲ್ಲಿಂಗ್ ಅನಿಸುತ್ತೆ. ಹೊಟ್ಟೆ ನಿಜವಾಗ್ಲೂ ಹಸ್ವು ಆಗೋದೇ ಇಲ್ಲ. ಬರೀ ಇದೊಂದೇ ತಿಂದು ಇರೋದು ಹೆಂಗಪ್ಪ ಅಂತ ಅನಿಸ್ಬೋದು ನೀವು. ಬಟ್ ನೀವು ತಿಂದು ನೋಡಿ, ಒಂದ್ಸಲ ಇದಕ್ಕೆ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಫುಡ್ ಎಲ್ಲನೂ. ಸೊ ನೋಡಿ, ನಾನು ಇಲ್ಲಿ ಮಾಡಿರೋದ್ರಲ್ಲಿ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಯಾರಿಗೆಲ್ಲ ನಮಗೆ ಕಾಳುಗಳೆಲ್ಲ ಬೇಡ, ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡವರು ನೀವು ಬೇರೆ ಏನಾದರೂ ಫುಡ್ನ ತೊಗೊಳ್ಬೋದು, ಅಂದರೆ ಲೈಟ್ ಆಗಿರೋ ಅಂಥದ್ದನ್ನ ಅಷ್ಟೇ. ಆ್ಯಂಡ್ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸದ್ಯಕ್ಕೆ. ಸೊ ನನಗೆ ಈವ್ನಿಂಗ್ ಟೈಮಲ್ಲಾದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ತಾ ಇರ್ತೀನಿ, ಇಲ್ಲ ನೈಟ್ ಟೈಮ್ ಆದರೆ ನೈಟ್ ಟೈಮು. ಆ್ಯಂಡ್ ಆದಷ್ಟು ನಾನು 8 ಗಂಟೆ ಒಳಗಡೆ ಊಟ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ವ, ಟೇಕ್ ಕೇರ್, ಬಾಯ್.